ರಾಜ್ಯಕ್ಕೆ ಒಂದು ಸಂದೇಶ ಹೋಗಬೇಕು. ಏನು ಅಂದರೆ ಕುಮಾರಸ್ವಾಮಿಯವರು ಅನಾರೋಗ್ಯವಾಗಿದ್ದಾರೆ ಅಂತಕ್ಕಂಥದ್ದನ್ನು ಏನು ಸುಳ್ಳು ಸುದ್ದಿಯನ್ನು ವಿರೋಧ ಪಕ್ಷದ ಹಬ್ಬಿಸ್ತಾ ಇದ್ರು, ಅದು ಹಸಿ ಸುಳ್ಳು. ಕುಮಾರಸ್ವಾಮಿಯವರು ಆರೋಗ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ. ಇನ್ನು 15 ದಿವಸದ ಮೇಲೆ ರಾಜ್ಯಾದ್ಯಂತ ಟೂರ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ, ಬರ್ತಾರೆ ಅಂತಕ್ಕಂಥದ್ದನ್ನು ಈಗಾಗಲೇ ಹೇಳಿದ್ದಾರೆ. ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದಾಗೆ ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಈಗೆಲ್ಲ ಚರ್ಚೆ ಮಾಡಿದ್ದೀವಿ. ಈ ಚರ್ಚೆ ಬಗ್ಗೆ ಒಂದು ಕೂಲಂಕಷವಾಗಿ ಒಂದು ಅಧಿಕಾರವನ್ನು ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದೀವಿ. ಈ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರನ್ನ ಯಾರು ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಚರ್ಚೆ ಆಗಿ ಇದು ತೀರ್ಮಾನವನ್ನು ಕುಮಾರಸ್ವಾಮಿ ಅವರಿಗೆ, ದೊಡ್ಡವ್ರಿಗೆ, ದೇವೇಗೌಡರವ್ರಿಗೆ ಬಿಟ್ಟಿರೋದ್ರಿಂದ ಅವರು ಕೂಡಲೇ ಅನೌನ್ಸ್ ಮಾಡ್ತಾರೆ. ಜೊತೆಗೆ ಈಗ 4 MLCಯ ಚುನಾವಣೆಗಳು, ಗ್ರಾಜ್ಯುಯೇಟ್ಸು ಮತ್ತು ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಏನು ಚುನಾವಣೆ ನಡೀತಾ ಇದೆ, ಆ ಚುನಾವಣೆಗೆ ನಾವು ಸಕ್ರಿಯವಾಗಿ ಮೆಂಬರ್ಶಿಪ್ನ ಮಾಡ್ಸಕ್ಕಂಥದ್ದಕ್ಕೆ ಹೋಗಬೇಕು ಅಂತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡಿದ್ವಿ. ಜೊತೆಗೆ ದೊಡ್ಡವರಿಗಾಗಲೇ ಘೋಷಣೆ ಮಾಡಿದ್ದಾರೆ, ಮುಂದೆ ಬರ್ತಕ್ಕಂಥ ಯಾವ್ಯಾವ ಚುನಾವಣೆಗಳಿದ್ದಾವೆ ಅದನ್ನೆಲ್ಲ ನಾವು BJP ನಾವು ಜೊತೆಯಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಏನು ಸಲಹೆ ಕೊಟ್ಟಿದ್ದಾರೆ, ಅದಕ್ಕೆ ಎಲ್ಲರೂ ಒಮ್ಮತವಾಗಿ ತೀರ್ಮಾನ ಕೊಟ್ಟಿದ್ದಾರೆ. ದೊಡ್ಡವರು ಏನು ಹೇಳಿದ್ದಾರೆ ಅದಕ್ಕೆ ಈಗ ನಾವು 4 ಕ್ಷೇತ್ರದಲ್ಲೂ ಕೂಡ ಮೆಂಬರ್ಶಿಪ್ಪನ್ನ ನಾವು ಮಾಡ್ತಕ್ಕಂಥದ್ದು ಮಾಡ್ತೀವಿ. ಕೊನೆಗೆ ನಮಗೆ ಯಾವ್ದು ಬಿಟ್ಕೊಡ್ತಾರೆ, ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಅವರು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆವಾಗ ನಮ್ಗೆ ಯಾವ್ದು ಬಿಡ್ತಾರೆ ಅದನ್ನು ನಾವು ಚುನಾವಣೆನ ಇಬ್ಬರು ಸೇರಿ ಮಾಡ್ತೀವಿ. ಜೊತೆಗೆ ಈ ZP ಮತ್ತು TP ಅದಕ್ಕೂ ಕೂಡ ನಾವು ಬೆಂಗಳೂರು ಗ್ರೇಟರ್ ಇದನ್ನೆಲ್ಲ ಮಾಡಿರ್ತಕ್ಕಂಥ ಎಲ್ಲ ಚುನಾವಣೆಗಳಿಗೂ ಕೂಡ ನಮ್ಮ ಎಲ್ಲ ಶಾಸಕರ ಮತ್ತು ಮುಖಂಡರುಗಳ ಮನವಿ ಏನಿತ್ತು ಅಂದರೆ ದೊಡ್ಡವ್ರು ಏನು ಹೇಳಿದ್ದಾರೆ ಅದರಂತೆ ಹೋಗಬೇಕು, ಎಲ್ಲ ಒಟ್ಟಾಗಿ ಹೋಗಬೇಕು, ನಾವು ಅವರ ಜೊತೆಗೂಡಿ ಚುನಾವಣೆಗಳನ್ನು ಎದುರಿಸಬೇಕು ಅಂತಕ್ಕಂಥದ್ದನ್ನು ಸಂದೇಶವನ್ನು ಹೇಳಿರ್ತದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.